ಇವಾಗ ನಮ್ಮ ಪ್ರಯಾಣ ಯಾವ ಕಡೆ ಅಂದರೆ, ಇವಾಗ ತಲಕಾವೇರಿನಂತ ನೋಡ್ಕೊಂಡಿವಿ ನಾವು. ಅದನ್ನು ನೋಡಿಕೊಂಡು ಅಲ್ಲಿ ರೆಸ್ಟ್ ಮಾಡಿ, ಸೊ ಅಲ್ಲಿ ಎಲ್ಲ ಸುತ್ತ ನೋಡಿಕೊಂಡು ನಮ್ಮ ಕನ್ನಡ ನಾಡಿನ ಜೀವನದಿಯಾದಂತಹ ಕಾವೇರಿ ನದಿ ಉಗಮ ಸ್ಥಾನವಾದಂಥ ತಲಕಾವೇರಿಯನ್ನು ನಾವು ನೋಡ್ಕೊಂಡು ಬಂದ್ವಿ. ಹಾಗೇ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ, ಅಲ್ಲೇ ನಾಷ್ಟ ಮಾಡಿಕೊಂಡು ಚಪಾತಿ ತಿಂದ್ವಿ. 2 ಪ್ಲೇಟ್ ಚಪಾತಿಗೆ 120 ರೂಪಾಯಿ ಡಮ್ ಅಂತಿದ್ರು. ಮತ್ತೇನು ಮಾಡೋಕ್ಕಾಗಲ್ಲ ಅಂಥೇಳಿ ಕೊಟ್ಟು ಬಂದ್ವಿ. ಸೊ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧವಾದ ಒಂಥರ ವೈವಿಧ್ಯಮಯ ರೀತಿ ಪದ್ಧತಿಗಳಿದ್ದಾವೆ. ಸೊ ಇವಾಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ನಮ್ಮ ಕಡೆ ಒಂದು ರೀತಿ ಪದ್ಧತಿಗಳೇ ಬೇರೆ, ಮತ್ತು ನಮ್ಮ ಕಡೆ ಹುಟ್ಟತಕ್ಕಂತಹ ಡ್ರೆಸ್ಸಿಂಗ್ ಸೆನ್ಸೇ ಬೇರೆ. ಅದೇ ರೀತಿ ಮಧ್ಯ ಕರ್ನಾಟಕ ಲೈಕ್ ಕರಾವಳಿ ಬೆಲ್ಟ್ ಏನಿದೆ ಅಲ್ವಾ, ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸು ಆ ಒಂದು ರೀತಿಯೇ ಬೇರೆ. ಸೊ ಇವಾಗ ಇನ್ನೊಂದು ನಮ್ಮ ಕರ್ನಾಟಕದಲ್ಲೇ ಅತಿ ವಿಶೇಷವಾದಂತಹ ಪದ್ಧತಿ ಇದೆ. ಫಾರ್ ಎಕ್ಸಾಂಪಲ್ ಮಡಿಕೇರಿ ಸಿಪಾಯಿ, ಆ ಮಡಿಕೇರಿ ಕಡೆಯೇ ನಾವು ಹೊರಟಿರೋದು. ಅಬ್ಬೆ ಫಾಲ್ಸು ಫೇಮಸ್. ಸೊ ಅಬ್ಬೆ ಫಾಲ್ಸನ್ನು ಈ ಟೈಮಲ್ಲಿ ನೋಡೋಕ್ಕೆ ಹೋದರೆ ಇದು ಮಳೆಗಾಲ ಎಲ್ಲ ಮುಗ್ದೋಗಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಅಲ್ಲಿ ನೀರು ಇರಲ್ಲ ಅಂತಲೇ ಅಲ್ಲಿ ಹೇಳಿ ತಿಳಿಸಿದ್ರು. ಸೊ ಅದಕ್ಕೋಸ್ಕರ ಅದನ್ನು ನಾನು ಸ್ಕಿಪ್ ಮಾಡಿ ರಾಜಾ ಸೀಟ್ ಅಂತ ಇದೆ ಅಂತೆ. ಸೊ ಅದು ಯಾವ ಥರ ಇದೆ ಅಂತೇಳಿ ಗೊತ್ತಿಲ್ಲ ನನಗೆ. ನೋಡೋಣ. ರಾಜಾ ಸೀಟ್ ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ಹೋದರೆ ಚೆನ್ನಾಗಿರುತ್ತೆ, ಅದೊಂಥರ ಪಾರ್ಕ್ ಇದ್ದಂಗಿದೆ ಅಂತ ಹೇಳಿದರು. ಅದನ್ನು ಬಿಟ್ಟರೆ ನಾನು ಕುಶಾಲನಗರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಕುಶಾಲನಗರ ಗೊತ್ತಿರೋದು ಗೋಲ್ಡನ್ ಟೆಂಪಲ್ ಒಂದೇ ಆಗಿ, ಅದು ಇನ್ನೊಂದು ದುಬಾರಿ ಅಂತ ಕೇಳ್ಪಟ್ಟೆ. ಅದು ಏನಂತ ಕನ್ಫರ್ಮ್ ಮಾಡಿಕೊಂಡು ಚೆನ್ನಾಗಿದ್ದರೆ ಅದು ಒಂದು ನೋಡ್ಕೊಂಡ್ಬರ್ತೀನಿ. ಅಲ್ಲಿಂದ ನಮ್ಮದು ಡೈರೆಕ್ಟು ಹಾಲ್ಟಿಂಟು ಚಿಕ್ಕಮಗಳೂರು ಕಡೆ ಹೋಗಿ ಹಾಲ್ಟ್ ಆಗ್ಬೇಕಂತಲೇ ಇದೆ. ಯಾಕಂದರೆ ಚಿಕ್ಕಮಗಳೂರಿಗೆ ಬೆಳಗ್ಗೆ ತೋರಿಸ್ರೆ ಟೈಮ್ ಸಾಕಾಗಲ್ಲ. ಮುಳ್ಳಯ್ಯನಗಿರಿ ಪೀಕ್ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಬೆಳಗ್ಗೆ ಬೇಗ ಹೋದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೈಟು ಲೇಟ್ ಆದರೂ ಪರವಾಗಿಲ್ಲ, ಚಿಕ್ಕಮಗಳೂರಿಗೆ ಹೋಗಿ ಹಾಲ್ಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ಬನ್ನಿ ನೆಕ್ಸ್ಟ್ ಮಡಿಕೇರಿಲಿ ಸಿಗುವ. ಸೊ ಇದು ಮಡಿಕೇರಿ ರೋಡು. ಇದು ಚೆನ್ನಾಗಿ ನೋಡ್ತೀನಿ ಅದಲ್ಲ, ಆ ಕಡೆ ಈ ಕಡೆ ಎಲ್ಲ ಕಲರ್ಫುಲ್ ಸಣ್ಣ ಸಣ್ಣ ಗಿಡ. ಅದು ಚಳಿ ಐತೆ ಇಲ್ಲಿ. ಇವಾಗ ಟೈಮ್ ಮ್ಯಾಕ್ಸಿಮಮ್ ಒಂದು 12 ಗಂಟೆ ಆಗಿದೆ. 12 ಗಂಟೆಗೆ ಈ ಥರ ಚಳಿ. ಕ್ಲೀನ್ ಐತೆ ನೋಡು, ಕ್ಲೀನ್ ಐತೆ, ಒಳ್ಳೆ ಚೆಂದ ಐತೆ ಮಡಿಕೇರಿ. ಒಳ್ಳೆ ಪ್ಲೇಸ್ ಕೂಡ, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅದು. 18 ಕಿಲೋಮೀಟ್ರ್ ಉಳಿತು. ಇನ್ನು ಮಡಿಕೇರಿಯಿಂದ 18 ಕಿಲೋಮೀಟ್ರ್ ಉಳಿತು. ಹಾಂ, 18 ಕಿಲೋಮೀಟ್ರ್ ಅಷ್ಟೇ. ಹಾಂ, ಆರಾಮಲ್ಲ. ರೋಡು ಒನ್ ವೇನೇ, ಆದ್ರೆ ತೆಗ್ದು ದಿಂಬ ಇಲ್ಲ, ಹಿಂದೆ ಹೋಯ್ತಲ್ಲ ಆ ಥರ ರೋಡ್ ಇಲ್ಲ. ಒನ್ ವೇ ಆದರೂ ಪರವಾಗಿಲ್ಲ ರೋಡ್ ಅಲ್ಲ ಗಿಡ. ಹಾಂ, ಎಲ್ಲರೂ ಒಂದು ಹತ್ರ ಸ್ಟಾಪ್ ಹಾಕೋಣ, ಕೋಲ್ಡ್ ಡ್ರಿಂಕ್ಸ್ ಏನಾರು ಕುಡಿಯೋಣ ಅಥವಾ ಏನು ಬೇಡ ಮತ್ತೆ ಸ್ಟಾರ್ಟ್. ಹಾಂ, ಒಣಗಿಸಿ ಕಾಫಿ ಬೀಜವು. ಕಾಫಿ ಬೀಜದಲ್ಲಿ ಕಾಫಿಯನ್ನು ಮಾತ್ರ ಮಾಡುವುದು. ಟೀ ಯಾವ ಥರ ಮಾಡ್ತಾರಂದ್ರೆ, ನಾವು ಸಂಶಯಕ್ಕೆ ಹೋಗಿದ್ವಿ ನೋಡು, ಅದ್ರ ಎಲೆ ಇತ್ತಲ್ಲ, ಅದರಲ್ಲೇ ಟೀ ಪುಡಿ ಮಾಡ್ತಾರೆ. ಇದು ಕಾಫಿ ಇದೆ. ಕಾಫಿನೇ ಬೇರೆ, ಟೀನೇ ಬೇರೆ. My many minds, my heart doesn't always agree. What I'm thinking inside, think about it, your gut can lie. When you're hungry but it hurts to eat, do you actually wanna die? No matter how bad it tastes, I want it. Here's a metaphor for my life. I'm eating McDonald's to get healthy. Tell me how that makes sense. ಮೇಬಿ ರಾತ್ರಿ ಚಲೋ ಆಗೋದಿಲ್ಲ.
best of friends.